ನಮಸ್ಕಾರ ಶ್ರೋತೃಗಳೇ, ಇಂದಿನ ಬಿಸಿ ಸುದ್ದಿ ವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಏನಾನು ಮಮ್ಮಾಡು ಕೈಗೆ ದೊರೆತು ಜುಗವ, ನಾನೇನು ಹುಲುಕಡ್ಡಿ ಎಂಬ ನುಡಿಬೇಡ, ಹೀನಮಾವುದುಮಿಲ್ಲ ಜಗದ ಗುಡಿ ಊಳಿಗದಿ ತಾಣ ನೆನೆಗುವುದಿಲ್ಲಿ ಮಂಕುತಿಮ್ಮ ಎನ್ನುವ ಕವಿವಾಣಿಯನ್ನು ಸ್ಮರಿಸಿಕೊಳ್ಳುತ್ತಾ ಬದುಕಿನಲ್ಲಿ ವೃತ್ತಿ ಪ್ರವೃತ್ತಿಗಳ ಮೂಲಕ ಇತರರ ಬದುಕಿಗೆ ಆದರ್ಶವಾದ ಬದುಕನ್ನು ಕಟ್ಟಿಕೊಡುವುದು ಒಂದು ತಪಸ್ಸೇ ಸರಿ. ಅಂತೆಯೇ ಚಿತ್ರದುರ್ಗ ಜಿಲ್ಲೆಯ ಅನೇಕ ಕವಿಗಳು ತಮ್ಮ ವೃತ್ತಿಯನ್ನು ಹೊರತಾಗಿ ಪ್ರವೃತ್ತಿಯಿಂದ ಸಾಹಿತಿಗಳಾಗಿ, ಲೇಖಕರಾಗಿ, ಕವಿಗಳಾಗಿ ನಾಡಿನ ಅನುಭವಗಳನ್ನು ಜನರಿಗೆ ಕಟ್ಟಿಕೊಡುವಲ್ಲಿ ಅತ್ಯಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಅಂತಹವರಲ್ಲಿ ಇಂದಿನ ನಮ್ಮ ಅತಿಥಿ ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಟಿ ತಿಪ್ಪೇಸ್ವಾಮಿ ಕೆರೆಯಾಗಳಹಳ್ಳಿ ಇವರು ನಮ್ಮೊಂದಿಗಿದ್ದಾರೆ. ಇವರು ವೃತ್ತಿಯಿಂದ ಉಪನ್ಯಾಸಕರಾಗಿ, ಪ್ರವೃತ್ತಿಯಿಂದ ಒಬ್ಬ ಓದುಗನಾಗಿ MPhil, PhD ಪದವಿಗಳನ್ನು ಮುಗಿಸಿ ಉತ್ತಮವಾದಂತಹ ಹೆಸರನ್ನು ಗಳಿಸಿರುವ ಕನ್ನಡದ ಒಬ್ಬ ಉತ್ತಮ ಕವಿವರ್ಯ. ಇವರೊಟ್ಟಿಗೆ ಇಂದು ನಾವು ಎರಡು ಕವನಗಳನ್ನು ವಾಚಿಸುವ, ಅದನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಈ ಒಂದು ಕೋಟೆನಾಡಿನ ಕವಿ ಪರಿಚಯ ಕಾರ್ಯಕ್ರಮಕ್ಕೆ ತಿಪ್ಪೇಸ್ವಾಮಿ ಅವರಿಗೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್, ತಾವು ಒಬ್ಬ ಉಪನ್ಯಾಸಕರಾಗಿ ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಭಾಷೆ, ನೆಲ, ಜಲ, ಬದುಕು, ಬರಹಗಳನ್ನು ಪರಿಚಯಿಸುತ್ತಾ ಸಾಗುತ್ತಿದ್ದೀರಿ. ಅದರೊಟ್ಟಿಗೆ ತಾವೇ ಸ್ವತಃ ಒಬ್ಬ ಕವಿಯಾಗಿ ಅನೇಕ ಕವನಗಳನ್ನು ಬರೆದು ವಾಚನ ಮಾಡಿ ಶ್ರೋತೃಗಳ ಮತ್ತು ಆಲಿಸುವವರ ಮನವನ್ನು ಗೆದ್ದಿದ್ದೀರಿ. ಇಂದು ಈ ಒಂದು ಕವನವನ್ನು ಬರೆಯೋದಕ್ಕೆ ಪ್ರೇರಕವಾದಂತಹ ಒಂದು ಅಂಶವನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿ. ಆಯ್ತು ಸರ್. ನಾನು ಮೂಲತಃ ಕನ್ನಡ ಐಚ್ಛಿಕ ವಿಷಯದ ವಿದ್ಯಾರ್ಥಿ. ಓಕೆ. ನಾನು ಕಲಾ ಕಾಲೇಜಿನಲ್ಲಿ ಪ್ರಥಮ PUC ಇಂದ ಪದವಿವರೆಗೂ ಅಧ್ಯಯನ ಮಾಡಿದಂಥವನು. ಅಲ್ಲಿ ಲೋಕೇಶ್ ಅಕ್ಷನ್ಕಟ್ಟೆ ಸರ್ ಅವರು, ಆಮೇಲೆ ಬಿ ರಾಜಶೇಖರಪ್ಪ ಸರ್ ಅವರು ಓಕೆ ನನಗೆ ಗುರುಗಳಾಗಿದ್ದರು. ಅವರು ಮಾಡಿದಂಥ ಕನ್ನಡ ಪಾಠ ಪದ್ಯಗಳು ನನಗೆ ಮೊದಲ ಸ್ಫೂರ್ತಿ. ಹಾಗೆ ನಾನು 1985ರಲ್ಲಿ ಚಿತ್ರದುರ್ಗಕ್ಕೆ ಬಂದಾಗ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ದಲಿತ ಚಳುವಳಿ ಆಗ ಪ್ರಖರವಾಗಿತ್ತು. M ಜಯಣ್ಣ, CK ಮಹೇಶ್ ಅವರು ಇಲ್ಲಿ ಆ ಒಂದು ಚಳುವಳಿಯ ಮುಂಚೂಣಿಯಲ್ಲಿದ್ದರು. ನಮ್ಮನ್ನು ಆ ಚಳುವಳಿಗೆ ಹೋರಾಟ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಹೋರಾಟದ ಹಾಡನ್ನು ಕಂಪಲಿ ತಿಪ್ಪೇಸ್ವಾಮಿ ಮತ್ತು ಉಲ್ಲೂರು ಕುಮಾರಣ್ಣ ಹೋರಾಟದ ಹಾಡು ಹಾಡ್ತಾ ಇದ್ರು. ನಾನು ಅವರ ಹೋರಾಟದ ಹಾಡುಗಳನ್ನು ಕೇಳಿಸ್ಕೊಳ್ತಾ ಇದ್ದೆ. ನಾನು ಕೂಡ ಹೀಗೆ ಬರೆಯಬಾರದು ಅಂತ ಅಂದ್ಕೊಂಡು ಬರೆಯಕ್ಕೆ ಶುರು ಮಾಡಿದೆ. ಜೊತೆಗೆ ನಾನು 85ರಿಂದಲೂ ಕೂಡ ಲಂಕೇಶ್ ಪತ್ರಿಕೆಯನ್ನ ಬಹಳ ಆಪ್ತ ಓದಂಥವನು. ಆ ಲಂಕೇಶ್ ಪತ್ರಿಕೆಯ ಕವನಗಳನ್ನು ಕೂಡ ಓದ್ತಾ ಇದ್ದೆ. ಹಾಗೆ ನಾನು ಕೂಡ ಕವನ ಬರೀಬೇಕಂತ ಅನ್ನಿಸ್ತು. ಹಾಗಾಗಿ ನಾನು ಪದವಿಯಿಂದಲೇ ನನ್ನ ಕವನವನ್ನು ಕೂಡ ಬರಿತಾ ಇದ್ದೀನಿ ಸರ್. ಅಂದರೆ ನಿಮ್ಮ ವ್ಯಾಸಂಗದ ಅವಧಿಯಲ್ಲಿಯೇ ನಿಮ್ಮ ಗುರುಗಳಾದಂತಹ ರಾಜಶೇಖರಪ್ಪ ಅಗಸನಕಟ್ಟಿಯವರ ಪ್ರಭಾವ ಆಗಿರ್ಬೋದು, ಅಥವಾ ದಲಿತ ಚಳುವಳಿಯ ಮುಂಚೂಣಿ ನಾಯಕರಾದಂಥ ಬಿ ಕೃಷ್ಣಪ್ಪನವರ ಒಂದು ಮಾತುಗಳಾಗ್ಬೋದು. ಆ ಕಾರಣಕ್ಕಾಗಿಯೇ ನೀವು ಬಹುಶಃ ಬಿ ಕೃಷ್ಣಪ್ಪನವರನ್ನು ಕುರಿತಂತಹ ಒಂದು PhD ಪದವಿಯನ್ನು ಸಹ ಮಾಡಿದ್ರಿ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಮತ್ತು ಕರ್ನಾಟಕ ದಲಿತ ಚಳುವಳಿ ಕನ್ನಡ ಸಾಹಿತ್ಯ ಹಾಗೂ ಪರಿಣಾಮಗಳಂತ ನನ್ನ PhD. ಆ ಒಂದು ವಿಶೇಷವಾದಂತಹ PhDಯನ್ನು ಗಳಿಸಿದ್ದೀರಿ. ಜೊತೆಗೆ ಕುಪ್ಪಂ ವಿಶ್ವವಿದ್ಯಾನಿಲಯದ ಒಂದು MPhil ಪದವಿಯನ್ನು ಪಡೆದಿದ್ದೀರಿ. ಚಿತ್ರದುರ್ಗ ಜಿಲ್ಲೆಯ ಅಸಾದಿಗಳ ಬದುಕು ಮತ್ತು ಸಂಸ್ಕೃತಿ ಅಂತ MPhil ಕೂಡ ಮಾಡಿದ್ನಿ. ಅಸಾದಿಗಳ ಹಾಡನ್ನು ನಾನು ಕೇಳ್ತಾ ಇದ್ದೆ ಸರ್. ನಾನು ಇವೆಲ್ಲ ಇನ್ಫ್ಲುಯೆನ್ಸರ್ ನನಗೆ. ಅಸಾದಿ ಹಾಡುಗಳು, ದಲಿತ ಚಳುವಳಿ, ಲಂಕೇಶ್ ಪತ್ರಿಕೆ ಇವೆಲ್ಲ ನನಗೆ ಪ್ರಭಾವವನ್ನು. ಹಾಗಾಗಿ ಒಬ್ಬ ವ್ಯಾಸಂಗದ ಅವಧಿಯಲ್ಲಿ ವಿದ್ಯಾರ್ಥಿ ಆದಂಥವನು ಒಳ್ಳೆ ಕೇಳುಗನಾದರೆ, ಆಸ್ವಾದಿಸುವವನಾದರೆ ಅವನು ಸಹ ಕವನವನ್ನ, ಲೇಖನಗಳನ್ನ ಬರಿಬಹುದು ಅನ್ನೋದಕ್ಕೆ ನೀವು ಒಂದು ಉದಾಹರಣೆಯಾಗಿ ನಿಲ್ಲಬಲ್ರಿ. ನಿಮ್ಮ ವಿದ್ಯಾರ್ಥಿಗಳು ಬಹುಶಃ ಇವತ್ತು ನೀವು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬಾಲಕಿಯರ ವಿಭಾಗದಲ್ಲಿ ಕೆಲಸ ಮಾಡೋದ್ರಿಂದ ಅಲ್ಲಿನ ಮಕ್ಕಳ ಮೇಲೆ ಒಂದಷ್ಟು ಪ್ರಭಾವ. ನಾನು ತರಗತಿ ಒಳಗಡೆ ಬಿಡು ಸಿಕ್ಕಾಗ ಹೋರಾಟದ ಹಾಡನ್ನು ಆಡ್ತೀನಿ ಸರ್. ನನ್ನ ಕವನಗಳನ್ನು ಕೂಡ ವಿದ್ಯಾರ್ಥಿಗಳಿಗೆ ಓದಿ ಹೇಳ್ತೀನಿ ಸರ್. ಹಾಗಾದ್ರೆ ಇವಾಗ ನಾವು ಈ ಕಾರ್ಯಕ್ರಮದ ಮೂಲಕ ಒಂದು ಕವನವನ್ನ ಶ್ರೋತೃಗಳಿಗೆ ಪ್ರಸ್ತುತಪಡಿಸೋಣ. ಆಗ್ಬೋದು ಸರ್. ಹೇಳಿ ಸರ್. ಕವನದ ಶೀರ್ಷಿಕೆ ಮೈಲಿಗೆ ಅಂತ. ಮೈಲಿಗೆ ಉಳುಮೆ ಮಾಡಿ ಬಿತ್ತಿ ರಕ್ತವೇ ನೀರಾಗಿ ಹರಿಸಿ ಬೆಳೆ ಬೆಳೆಸಿ ಕೊಯ್ಲು ಮಾಡಿ ಕಣಸುಗ್ಗಿಯ ಸಂಭ್ರಮಿಸಿ ಒಡೆಯನ ಕಣಜವ ತುಂಬಿಸಿ ಹಸಿದ ಹೊಟ್ಟೆಗಂತ ಕಾಳು ಕಡಿ ಹಿಟ್ಟು ಕೇಳಿದಾಗ ಮೈಲಿಗೆ. ದನಕರು ಕುರಿಮೇಕೆಗಳ ಮೇಯಿಸಿ ಮೈ ತೊಳೆದು ಸಗಣಿಗಂಜಲು ಬಳಿದು
ಬಾಸಿ ಹಾಲು ಕರೆದು ಕೊಟ್ಟು ಮೊಸರು ಮಜ್ಜಿಗೆ ಹಾಲಿಗಂತ ಹೋದಾಗ ಮೈಲಿಗೆ. ತಳಪಾಯ ತೆಗೆದು ಕಲ್ಲು ಮಣ್ಣು ಹೊತ್ತು ಅಡಿಪಾಯ ಹಾಕಿ ಮನೆ ಮಹಲುಗಳ ಕಟ್ಟಿ ಬಾಡಿಗೆ ನೆರಳಿಗಂತ ಹೋದಾಗ ಮೈಲಿಗೆ. ಚಳಿ ಮಳೆ ಬಿಸಿಲು ಲೆಕ್ಕಿಸದೆ ಬೆವರ ಸುರಿಸಿ ಬಾವಿ ತೋಡಿ ಜಲವ ಕಂಡು ಖುಷಿಗೊಂಡು ಕೊಡ ಬಿಂದಿಗೆಯೊಂದಿಗೆ ನೀರಿಗಂತ ಹೋದಾಗ ಮೈಲಿಗೆ. ಕಸ ಕಡ್ಡಿ ಹೂಳು ತೆಗೆದು ಕೆರೆ ಹಳ್ಳ ಗೋಗಟ್ಟೆಗಳ ನಿರ್ಮಿಸಿ ಜಲಧಾರೆಯ ಕಂಡು ಬಟ್ಟೆ ತೊಳೆಯಲು ಕುಣಿದು ಕುಪ್ಪಳಿಸಿ ಈಜಾಡಲು ಹೋದಾಗ ಮೈಲಿಗೆ. ಗುಡಿ ಕಟ್ಟಿ ಸುಣ್ಣ ಬಣ್ಣ ಬಳಿದು ಕಸಗುಡಿಸಿ ತೊಳಿರು ತೋರಣ ಕಟ್ಟಿ ವಾದ್ಯಗಳ ಮೊಳಗಿಸಿ ದೇವರ ಮೈದುಂಬಿಸಿ ತೀರ್ಥ ಪ್ರಸಾದ ಪೂಜೆಗಂತ ಹೋದಾಗ ಮೈಲಿಗೆ. ತಲೆ ಕೂದಲು ಬೆಳೆದು ಕ್ಷೌರಕ್ಕಂತ ಹೋದಾಗ ಬಟ್ಟೆ ತೊಳೆದು ಇಸ್ತ್ರಿಗಂತ ಹೋದಾಗ ಮೈಲಿಗೆ. ಹಬ್ಬ ಜಾತ್ರೆ ಮದುವೆಯಲ್ಲಿ ಕಟ್ಟಿಗೆ ಸೀಳಿ ಕತ್ತರಿಸಿ ಅಂಗಳ ಬಳಿದು ಕದರಾಕಿ ಶುಚಿಗೊಳಿಸಿ ರಂಗೋಲೆ ಬಿಡಿಸಿ ಅರಳಿಸಿ ಎಂಜಲು ಎಲೆ ಎತ್ತಿ ಪಂಕ್ತಿಯಲ್ಲಿ ಊಟಕ್ಕಂತ ಕೂತಾಗ ಮೈಲಿಗೆ. ಅಕ್ಷರ ದಾಸೋಹದಿ ಅಕ್ಕಿಗಳ ಆಯ್ದು ಕಾಳುಗಳ ನೇಯ್ದು ಕಾಫಿ ತಿಂಡಿ ಅನ್ನ ಸಾರು ಬಸಿದು ಊಟಕ್ಕಂತ ನೀಡಲು ಹೋದಾಗ ಮೈಲಿಗೆ. ಕೇರಿಯಲ್ಲಿ ಹುಟ್ಟಿ ಊರನ್ನು ದಾಟಿ ಹಳ್ಳಿ ಪಟ್ಟಣಗಳಲ್ಲಿ ಅನ್ನ ಸಂಪಾದನೆಗಂತ ನೌಕರಿಗೆ ಹೋದಾಗ ಮೈಲಿಗೆ. ಮೈಲಿಗೆ ಮೈಲಿಗೆ ಮೈಲಿಗೆ, ದೇಹಕ್ಕೂ ಮೈಲಿಗೆ, ನೆರಳಿಗೂ ಮೈಲಿಗೆ, ಮನಸ್ಸಿಗೂ ಮೈಲಿಗೆ. ನಮಸ್ಕಾರ. ಅಂದರೆ ನಿಮ್ಮ ಕವನದ ಒಂದು ಆಶಯ ಅಂತ ಹೇಳಿದರೆ ಬಹುಶಃ ಮನೆಯಿಂದ ಮಂದಿರದವರೆಗೆ, ಮನೆಯಿಂದ ಮಹಲಿನವರೆಗೆ, ಮನೆಯಿಂದ ಊರಾಚೆಗೆವರೆಗೆ ಹೋಗುವಂಥ ಸಂದರ್ಭದಲ್ಲಿ ಶ್ರಮಜೀವಿಯ ಬದುಕಿಗೆ ಬೆಲೆ ಇಲ್ಲ. ಶ್ರಮ ಪಟ್ಟವರೇ ಬೇರೆ, ಅದರ ಸದುಪಯೋಗ ಪಡಿಸ್ಕೊಂಡು ಭಾಳಷ್ಟು ವೈಭವದ ಜೀವನ ನಡೆಸೋರು ಬೇರೆ ಅಂತಿದೆ. ಈ ಕವನವನ್ನು ಬರೆಯುವಾಗ ನಿಮ್ಮ ಆ ಹೊತ್ತಿನ ಮನಸ್ಥಿತಿ ಹೇಗಿತ್ತು ಸರ್? ನಾನು ಹುಟ್ಟಿದ್ದು ಹಳ್ಳಿಯಲ್ಲಿ. ಇವತ್ತು ಕೂಡ ನಮ್ಮ ಹಳ್ಳಿಯಲ್ಲಿ ಜಾತೀಯತೆ ಇದೆ, ಅಸ್ಪೃಶ್ಯತೆ ಇದೆ. ಇವತ್ತು ನಾವು ನಮ್ಮನ್ನು ಯಾರ ಮನೆಗೆ ಬಿಡಿಸ್ಕೊಂಬಲ್ಲ, ದೇವಸ್ಥಾನಕ್ಕೆ ಹೋಗಲ್ಲ, ನಮಗೆ ಕಟಿಂಗ್ ಕೂಡ ಮಾಡಲ್ಲ. ಆ ನೋವು ನನಗೆ ಪದವಿ ಓದುವಾಗಲೇ ಇತ್ತು ಸರ್. ನನಗೆ ನಾನು PUC ಯಾವಾಗ ಕಲಾ ಕಾಲೇಜಿಗೆ ಬಂದು ನಾನು ವಾಪಸ್ ಊರಿಗೆ ಹೋದಾಗ ನನಗೆ ಅನ್ಸೋದು, ನಾವು ಇಲ್ಲೆಲ್ಲ ಕೃಷ್ಣಪ್ಪರ ಚಳುವಳಿ ಇತ್ತು, ಲಂಕೇಶ್ ಪತ್ರಿಕೆ ಓದ್ತಾ ಇದ್ವಿ, ಲೆಕ್ಚರ್ಸ್ ಎಲ್ಲ ಪಾಠ ಮಾಡ್ತಾ ಇದ್ರು. ಅಲ್ಲೊಂಥರ ಪಾಠ ಇಲ್ಲೊಂಥರ ಪಾಠ ಯಾಕೆ? ನನಗೆ ದೇವಸ್ಥಾನಕ್ಕೆ ಬಿಟ್ಕೊಡ್ದಿರುವಂಥದ್ದು, ನೀರನ್ನ ಮುಟ್ಟದಿರುವಂಥದ್ದು ನನ್ಗೆ ಯಾಕೋ ನೋವನ್ನಿಸ್ತು. ನಾನು ಬರ್ದಿದ್ದು ಪದವಿಯಲ್ಲಿ ಸರ್. ಇದನ್ನ ಪದವಿ ಅಂದ್ರೆ ನಿಮ್ಮ ಆಶೆ ಏನು ಅಂತ ಹೇಳಿದ್ರೆ ಹುಟ್ಟಿನ ಕಾರಣಕ್ಕಾಗಿ ಒಳ್ಳೇದಲ್ಲ, ಮೇಲು ಕೇಳಿ ಇರಬಾರ್ದು. ಪಂಪ ಅವತ್ತು ಹೇಳಿದಂತ ಮನುಷ್ಯ ಕುಲಂ ತಾನದೇವಲಂ ಅಂತ ಕನಕದಾಸರು ಹೇಳಿದರೆ, ಕುಲ ಕುಲವೆಂದು ಹೊಡೆದಾಡದಿರಿ. ಬಸವಣ್ಣ ಬಹುದೊಡ್ಡ ದಾರ್ಶನಿಕರು ನಮ್ಮ ನಮ್ಮ ಕರ್ನಾಟಕ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತನಾಡಿನಲ್ಲಿ ಇನ್ನೂ ಕೂಡ ಮೇಲಿಗಿದೆಯಲ್ಲ ಅಂತ ನೋವಿನಿಂದ ಈ ಒಂದು ಪದ್ಯ ಬರೆದಿದೆ ಸರ್. ಅಂದ್ರೆ ಇವತ್ತಿನ ಜಾಗೃತ ಮನಸ್ಸುಗಳಾದ್ರೂ ಇದರಿಂದ ಹೊರಬರಲಿ ಅನ್ನೋ ಆಶಯ. ಮತ್ತೊಂದು ಕವನವನ್ನು ಓದಿ ನೋಡುವ ಸರ್. ಸರ್, ಕವನದ ಶೀರ್ಷಿಕೆ ಲವ್ ಜಿಹಾದ್ ಅಂತ. ಲವ್ ಜಿಹಾದ್ ಅಂತ. ಯಾರ ಕೇಳಿ ಹುಟ್ಟಿತಮ್ಮ, ಯಾರ ಕೇಳಿ ಬೆಳೆಯಿತಮ್ಮ, ಯಾರ ಕೇಳಿ ಬಲಿಯಿತಮ್ಮ ಈ ನಮ್ಮ ಪ್ರೀತಿ ಪ್ರೇಮ. ಯಾರ ಕೇಳಿ ಹುಟ್ಟಿತಮ್ಮ, ಯಾರ ಕೇಳಿ ಬೆಳೆಯಿತಮ್ಮ, ಯಾರ ಕೇಳಿ ಬಲಿಯಿತಮ್ಮ ಈ ನಮ್ಮ ಪ್ರೀತಿ ಪ್ರೇಮ. ತಂದೆ ಕೇಳಿ ಹುಟ್ಟಿತೇನು, ತಾಯಿ ಕೇಳಿ ಬೆಳೆಯಿತೇನು, ಬಳಗ ಕೇಳಿ ಬಲಿಯಿತೇನು ಈ ನಮ್ಮ ಪ್ರೀತಿ ಪ್ರೇಮ. ಆಸ್ತಿ ನೋಡಿ ಹುಟ್ಟಿತೇನು, ಹಣವ ನೋಡಿ ಬೆಳೆಯಿತೇನು, ಸಿರಿಯ ನೋಡಿ ಬಲಿಯಿತೇನು ಈ ನಮ್ಮ ಪ್ರೀತಿ ಪ್ರೇಮ. ಭಾಷೆಯಿಂದ ಹುಟ್ಟಿತೇನು, ಜಾತಿಯಿಂದ ಬೆಳೆಯಿತೇನು, ಧರ್ಮದಿಂದ ಬಲಿಯಿತೇನು ಈ ನಮ್ಮ ಪ್ರೀತಿ ಪ್ರೇಮ. ವರ್ಗದಿಂದ ಹುಟ್ಟಿತೇನು, ವರ್ಣದಿಂದ ಬೆಳೆಯಿತೇನು, ಕುಲದಿಂದ ಬಲಿಯಿತೇನು ಈ ನಮ್ಮ ಪ್ರೀತಿ ಪ್ರೇಮ. ರಾಜನ ಕೇಳಿ ಹುಟ್ಟಿತೇನು, ರಾಣಿಯ ಕೇಳಿ ಬೆಳೆಯಿತೇನು, ರಾಜ್ಯವ ಕೇಳಿ ಬಲಿಯಿತೇನು ಈ ನಮ್ಮ ಪ್ರೀತಿ ಪ್ರೇಮ. ದೇಶ ಸುತ್ತಿ ಹುಟ್ಟಿತೇನು, ಕೋಶ ಓದಿ ಬೆಳೆಯಿತೇನು, ಉಂಡು ಹುಟ್ಟು ಬಲಿಯಿತೇನು ಈ ನಮ್ಮ ಪ್ರೀತಿ ಪ್ರೇಮ. ರಾಮನ ಕೇಳಿ ಹುಟ್ಟಿತೇನು,
ಅಲ್ಲನ ಕೇಳಿ ಬೆಳೆಯಿತೇನು, ಕ್ರಿಸ್ತನ ಕೇಳಿ ಬಲಿಯಿತೇನು, ಈ ನಮ್ಮ ಪ್ರೀತಿ ಪ್ರೇಮ. ರಾಮ ಹುಟ್ಟಿ ಕರೆವ ಮೊದಲು ಹುಟ್ಟಿ ತಮ್ಮ ನಮ್ಮ ಪ್ರೀತಿ, ಅಲ್ಲಗಿಂತ ಮುನ್ನ ದಿವಸ ಚಿಗುರಿ ತಮ್ಮ ನಮ್ಮ ಪ್ರೀತಿ, ಕ್ರಿಸ್ತ ಕಣ್ಣು ಬಿಡುವ ಮುನ್ನ ಹೂ ಬಿಟ್ಟಿ ತಮ್ಮ ನಮ್ಮ ಪ್ರೀತಿ, ಭೂಗರ್ಭದ ಭ್ರೂಣದಿಂದ ತಂಗಾಳಿಯ ಸೋಂಕಿನಿಂದ ಮಳೆಹನಿಯ ಮುತ್ತಿನಿಂದ ಹುಟ್ಟಿ ತಮ್ಮ ನಮ್ಮ ಪ್ರೀತಿ, ಚಂದಿರನ ಬೆಳಕಿನಿಂದ ಸೂರ್ಯನ ಹೊಂಬಿಸಿಲಿನಿಂದ ಆಕಾಶದ ನೆರಳಿನಿಂದ ಹುಟ್ಟಿ ತಮ್ಮ ನಮ್ಮ ಪ್ರೀತಿ, ನಮ್ಮ ಕೊಂದು ಹಾಕುವಾಗ ರಾಮನು ಎಲ್ಲಿ ಹೋದ ನಮ್ಮ ನೇಣು ಸರಿಯುವಾಗ ಅಲ್ಲನೆಲ್ಲಿ ಸರಿದ ನಮ್ಮ ಸುಟ್ಟು ಸುಲಿಯುವಾಗ ಕ್ರಿಸ್ತನು ಎಲ್ಲಿ ಕಾಣ ತ್ರಿಶೂಲ ನೋಡಿ ಹೆದರಲಿಲ್ಲ, ಶಿಲುಬೆ ನೋಡಿ ಸಾಯಲಿಲ್ಲ, ಬಾಂಬು ನೋಡಿ ಬೆದರಲಿಲ್ಲ, ಅಮರವಾಯ್ತು ನಮ್ಮ ಪ್ರೀತಿ. ಯಾರ ಕೇಳಿ ಹುಟ್ಟಲಿಲ್ಲ, ಯಾರ ಕೇಳಿ ಬೆಳೆಯಲಿಲ್ಲ, ಯಾರ ಕೇಳಿ ಬಲಿಯಲಿಲ್ಲ, ಈ ನಮ್ಮ ಪ್ರೀತಿ ಪ್ರೇಮ. ಮನಸ್ಸು ಮನಸ್ಸು ಸೇರಿದಾಗ, ಹೃದಯ ಹೃದಯ ಮೀಟಿದಾಗ, ಮೌನ ಮಾತಾಡಿದಾಗ ಹುಟ್ಟಿ ತಮ್ಮ ನಮ್ಮ ಪ್ರೀತಿ. ಅಂದ್ರೆ ನೀವು ಬರೆದಂಥದ್ದು ಪ್ರೇಮದ ಹುಟ್ಟು, ಬೆಳವಣಿಗೆ, ಬಲಿಯುವಿಕೆ, ಈ ವಿವಿಧ ಆಯಾಮಗಳಲ್ಲಿ ಹೇಗೆ ಬರಕ್ ಸಾಧ್ಯ ಅನ್ನುವ ಪ್ರಶ್ನೆಗಳ ಮೂಲಕನೇ ಕವನವನ್ನ ಮುಕ್ತಾಯಗೊಳಿಸುವ ನಿಟ್ಟಿನಲ್ಲಿ ಕೊನೆಗೆ ಅಂತರ್ಗತವಾದಂತಹ ಒಂದು ಪ್ರೇಮಕ್ಕೆ ಯಾವುದೇ ರೀತಿಯಾದಂಥ ಕಟ್ಟುಪಾಡುಗಳಿರಬಾರ್ದು, ಮನಸ್ಸುಗಳು ಒಂದಾಗಿ ಬದುಕು ಕಟ್ಟಿಕೊಂಡ್ರೆ ಬದುಕು ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ನೀವು ಬರೆದಂಥ ಕವನ ಚಂದ ಇತ್ತು. ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಕ್ಕಿಂತ ಇರೋ ಬದುಕನ್ನು ಸುಂದರಗೊಳಿಸ್ಕೋಬೇಕು ಅನ್ನುವ ಆಶಯ ನಿಮಗೆ. ಇದ್ರ ಬಗ್ಗೆ ಹೇಗೆ ಒಂದು ಪ್ರಶ್ನೆಗಳು ಮೂಡಿದ್ದು? ಇದು ಇತ್ತೀಚೆಗೆ ಮರ್ಯಾದೆ ಆಗ್ತಿದ್ದಾವೆ ಸರ್. ಮರ್ಯಾದೆ ಹೌದು. ಲವ್ ಜಿಹಾದ್ ಅಂತ ಇತ್ತೀಚೆಗೆ ನಿಮಗೆ ಗೊತ್ತಿರಬಹುದು, ಬಹಳ ಪ್ರಚಲಿತವಾಗಿದೆ ಅದು. ಲವ್ ಜಿಹಾದ್ ನೋಡೇನ ಬರ್ದಿದ್ದು. ಇಂಥರ್ನ ಮಾತಾಡಿಸ್ಬಾರ್ದು, ಇಂಥರ ಜೊತೆ ಟೀ ಕುಡಿಯಕ್ಕೆ ಹೋಗಬಾರ್ದು, ಇಂಥರ್ನ ಲವ್ ಮಾಡಬಾರ್ದು, ಇಂಥರ್ನ ಪ್ರೀತಿಸಬಾರ್ದು, ಗಡಿ ಹಾಕಿಬಿಟ್ಟಿದ್ದಾರೆ ಸರ್. ನನ್ನ ಆಶಯ ಗಡಿ ಮೀರ್ಬೇಕಂತ, ನಾವು ಗಡಿ ಮೀರ್ಬೇಕು. ಯಾಕಂದ್ರೆ ಇವತ್ತು ಭಾರತ ಅಂತ ಗಡಿ ಮೀರುವಂತ ದೊಡ್ಡ ದೇಶ ನಮ್ಮದು ಇವತ್ತು. ಹಾಗಾಗಿ ಇಲ್ಲಿ ಯಾವುದೇ ಜಾತಿ ಧರ್ಮ ವರ್ಗ ವರ್ಣ ಇಲ್ಲದೆ ಗಡಿ ಮೀರಬೇಕು. ಯಾವ ಪ್ರೀತಿಗೂ ನಾವು ಅಡ್ಡಗೆರೆ ಹಾಕಬಾರದು. ಅಲ್ಲ, ಗಡಿ ಮೀರುವಿಕೆ ಮತ್ತು ಪ್ರೀತಿಯ ಎಲ್ಲೆಗಳಿಗೆ ಅಡ್ಡಗೆರೆ ಅನ್ನೋದಕ್ಕಿಂತ ಬಲವಂತದ ಕಾರ್ಯಗಳಾಗಬಾರದು. ಬಲವಂತದ ಅಪ್ಪ ಅಮ್ಮ ಹೋಗ್ಬೇಕು, ಒಂದು ಹುಡುಗಿ ಅಪ್ಪ ಅಮ್ಮ ಹೋಗ್ಬೇಕು. ಎರಡು ಕಡೆ ಅಂದ್ರೆ ಹೌದು, ಕದ್ದು ಓಡೋದಲ್ಲ, ಅಪ್ಪ ಅಮ್ಮನ ಬಿಟ್ಟು ಓಡೋದಲ್ಲ, ಸ್ವೇಚ್ಛಾಚಾರ ಅಲ್ಲ. ಯಾವುದೇ ಧರ್ಮ ಆಗಲಿ, ಯಾವುದೇ ಜಾತಿ ಆಗಲಿ, ಕುಟುಂಬದವರು ಒಪ್ಪಿ ಮಾಡುವಂತ ಮದುವೆಗಳು ಹೆಚ್ಚಾಗಬೇಕು. ನಿಮ್ಮ ಆಶಯ ಒಳ್ಳೇದಿದೆ. ಒಂದಷ್ಟು ಚಿಂತನೆಗಳಿಗೆ ನಿಮ್ಮನ್ನು ನೀವು ಒಗ್ಗಿಸ್ಕೊಂಡಿದ್ದೀರಿ. ಒಬ್ಬ ವೃತ್ತಿಯಿಂದ ಉಪನ್ಯಾಸಕರಾಗಿರೋದ್ರಿಂದ ಪ್ರಚಲಿತ ವಿದ್ಯಮಾನಗಳು ನಿಮ್ಮ ಕಿವಿಗೆ ಕಣ್ಣಿಗೆ ಬೀಳೋದ್ರಿಂದ ಮತ್ತಷ್ಟು ಪಠ್ಯದ ಜೊತೆ ಮಕ್ಕಳಿಗೆ ನೈತಿಕ ಮೌಲ್ಯಗಳನ್ನು ಹೇಳುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಸಾಗಲಿ. ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ಅಮೂಲ್ಯ ಸಮಯ ನಮ್ಮೊಟ್ಟಿಗೆ ಕಳೆದಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೋತೃಗಳೇ, ಮುಂದಿನ ವಾರ ಮತ್ತೊಬ್ಬ ಕವಿಮಿತ್ರರೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.